ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಇವಾಗ ಫೈರ್ ಕಮ್ಮಿ ಮಾಡ್ತಾಯಿದ್ದೀನಿ. ಇವಾಗ ಹಾಕಾಯ್ತು. ಇವಾಗ ನಮ್ಮ ಪಾಪು ಇವತ್ತು ಬೆಳಗ್ಗೆದ್ದು ಫುಲ್ಲಾಗಿ ರೆಡಿ ಆಗಿದ್ದೀನಿ. ಇವಾಗ ಫಸ್ಟು ಕೆಲಸ ನಂದು ಏನಂತಂದರೆ ಈರುಳ್ಳಿ ಮೊಟ್ಟೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಫಸ್ಟು ಆಮ್ಲೆಟ್ ಮಾಡಿಬಿಡ್ತೀನಿ. ನಮ್ಮಮ್ಮ ತಿಂತಾಯಿದ್ದಾರೆ. ಅವರು ಚಪಾತಿ ಮಾಡಿಕ್ಕಿದ್ರು. ಇಲ್ಲಿ ಚಪಾತಿ ಇದೆ. ಇವಾಗ ನಾನು ಅಡುಗೆ ಮಾಡಬೇಕು. ಅಡುಗೆ ಅಂದರೆ ಆಮ್ಲೆಟ್ ಹಾಕ್ತೀನಿ. ರೈಸ್ ಚಪಾತಿ ಜೊತೆಲೇ ಬಾರಿಸ್ಬಿಡ್ತೀನಿ ಅಷ್ಟೇ. ಲೈಟಾಗಿ ಆಯಿಲ್ ಹಾಕ್ತೀನಿ. ಲೈಟಾಗಿ, ಜಾಸ್ತಿ ಇಲ್ಲ, ಜಾಸ್ತಿ ಆಯಿಲ್ ಯೂಸ್ ಮಾಡಲ್ಲ. ಸಾಕು ಇಷ್ಟು. ಈಗ ರೌಂಡ್ ಆಫ್ ಮಾಡ್ಕೋಬೇಕು. ಇದನ್ನು ರೌಂಡ್ ಆಫ್ ಮಾಡ್ಕೊತೀನಿ. ಸಾಕು. ಇವಾಗ ಹಾಕೋಣ ನಮ್ಮ ಎಗ್ ಮಿಕ್ಸ್ ಆಗಿರೋದು. ನಾನು ಈರುಳ್ಳಿ ಹೆವಿ ತಿಂತೀನಿ, ಅದಕ್ಕೋಸ್ಕರ ಈರುಳ್ಳಿನೇ ಜಾಸ್ತಿ ಹಾಕಿದ್ದೀನಿ. ಪಿಜ್ಜಾ ಥರ ಆಗ್ಬಿಡ್ತಿದ್ದು. ಆಮ್ಲೆಟ್ ಮಾಡ್ತಾಯಿದ್ದೆ. ಇದು ಬುರ್ಜಿ ಟೈಪ್ ಆಯಿತು. ಆದರೂ ಏನಿಲ್ಲ, ಹೆಂಗಿದ್ರು ಮುರ್ಕೊಂಡೇ ತಿನ್ನಬೇಕು. ಬುರ್ಜಿ ಆದರೂ ಓಕೆನೇ ನನಗೆ. ಯಾಕಂದರೆ ಇದು ತುಂಬ ತಿಕ್ನೆಸ್ ಕಮ್ಮಿ ಇತ್ತು. ತಿಕ್ನೆಸ್ ಅಂದರೆ ನಾನು ಈರುಳ್ಳಿನೇ ಜಾಸ್ತಿ ಹಾಕ್ಬಿಟ್ಟೆ, ಅದಕ್ಕೆ ಪಲ್ಟಿ ಆಗಲಿಲ್ಲ. ಈ ಥರ ಕಟ್ಟಾಕ್ಬಿಡ್ತದು. ಕಮೆಂಟ್ಸ್ ಮಾಡಿ ಯಾರ್ಯಾರಿಗೆ ಸೌದೆ ಒಲೆಯಲ್ಲಿ ಊಟ ಇಷ್ಟ ಅಂತ. ಗೊತ್ತಾಗುತ್ತೆ. ಕೆಲವ್ರಿಗೆ ಗ್ಯಾಸ್ ಇಷ್ಟನಾ ಇಲ್ಲ ಸೌದೆ ಇಷ್ಟನಾ ಅಂತ ಗೊತ್ತಾಗುತ್ತೆ. ಕಮೆಂಟ್ಸ್ ಮಾಡಿ. ಇವಾಗ ನಮ್ಮ ಬೆಕ್ಕೂ ಕೇಳ್ತೈತೆ. ತಗೋ ಮ್ಯಾವ್ ಮ್ಯಾವ್ ತಗೋ. ಇವಾಗ ಚಪಾತಿ ಜೊತೆಲಿ ಇಂಥದ್ದು ಆಮ್ಲೆಟು, ಅದ್ರ ಜೊತೆಗೆ ಲೈಟಾಗಿ ಟೀ. ಇದು ನನ್ನ ಸ್ಟೈಲ್. ಆರಾಮಾಗಿ ಮಲಗಿತ್ತು. ಇವಾಗ ಎದ್ದು ಬಂದು ಅಪ್ಪ ಹತ್ರ ಕೂತಿದೆ ಅಲ್ವಾ ಲಕ್ಷ್ಮಮ್ಮ? ಇದು ಮುಖ ಹೆಂಗೆ ಮಾಡ್ಕೊಂಡಿದೆ ಅಂದರೆ, ಇದು ಕಾಟಿಗೆ ಎಲ್ಲೆಲ್ಲ ಅಂಟಿಸ್ಬೇಕು ಅಲ್ಲೆಲ್ಲ ಅಂಟಿಸಿಲ್ಲ. ಎಲ್ಲೆಲ್ಲೋ ಮುಖ ಎಲ್ಲೆಲ್ಲ ಮಾಡಿಬಿಟ್ಟಿದೆ ಇದು. ಇವತ್ತು ನಮ್ಮ ಮಗುಗೆ ಸೇಮ್ ಫುಡ್ಡು, ರೈಸು ಮತ್ತು ಬೇಳೆ ಸಾರು. ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಅಂತಂದರೆ ಹೇಳ್ತೀನಿ ಬನ್ನಿ. ಫೈನಲಿ ನಮ್ಮ ಪಾಪು ಊಟ ಮಾಡಿ ಆಯಿತು. ಇವಾಗ ಅದಕ್ಕೆ ಆಟ ಆಡ್ತೈತೆ. ಮಾಡು, ಹಾಯ್ ಮಾಡು. ಹಾಯ್ 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 ಲಕ್ಷ್ಮಿ. ಹಾಯ್ ಹಾಯ್ ಹಾಯ್. ಪಾಪು ನಾವು ಹೋಗಿ ಬರ್ತೀವಿ ಆಯಿತಾ? ಪಾಪು ನಾವು ಹೋಗಿ ಬರ್ತೀವಿ ಆಯಿತಾ? ಅಪ್ಪಗೆ ತೊಂದರೆ ಕೊಡಬೇಡ. ತೊಂದರೆ ಕೊಡಬೇಡ ಅಂದರೆ ಅಂತೆ. ಓಕೆನಾ? 3 days ಆಗ್ಬೋದು, 3-4 days ಆಗ್ಬೋದು. ಹೋಗಿ ಬರ್ತೀವಿ ಆಯಿತಾ? ಟಾಟಾ ಟಾಟಾ. ನಾನು ನಮ್ಮಮ್ಮ ರೆಡಿ ಆಗಿಬಿಟ್ಟಿದ್ದೀವಿ ಹೋಗೋಕ್ಕೆ. ಎಲ್ಲಿಗೆ ಅಂತ ಗೊತ್ತಿಲ್ಲ. ಬ್ಯಾಗು ಪ್ಯಾಕ್ ಆಯಿತು, ಅಮ್ಮನೂ ರೆಡಿ ಆಯಿತು, ನಾನು ರೆಡಿ ಆಗಿದ್ದೀನಿ. ಈಗ ಸುಯ್ ಅಂತ ಹೋಗೋದು. ಹೋಗಿದ್ದ ಕೆಲಸ ಆಗಲಿಲ್ಲ, ಅದಕ್ಕೆ ಬ್ಯಾಗು ರಿಟರ್ನ್ ತಂದ್ವಿ. ಏನು ಮಾಡೋದಪ್ಪ, ಹೋಗಿದ್ದ ಕೆಲಸ ಆಗಿಲ್ಲ, ನಾಳೆ ನೋಡಬೇಕು. ಸ್ವಲ್ಪ ಊಟ ಇತ್ತು, ನಮ್ಮವಳು ತಿನ್ಬಿಟ್ಲು ಕೆಲಸದಿಂದ ಬಂದು. ಇವಾಗ ನಮಗೆ ಊಟ ಏನು ಮಾಡೋದು? ಊಟ ಏನು ಮಾಡೋದು ನಾವು? ಹಾಂ, ನಮ್ಮಪ್ಪ ಆರಾಮಾಗಿ ಕೂತಿದ್ದಾರೆ ಗೊಂಬೆ ಥರ. ನಮ್ಮ ಲಕ್ಷ್ಮಮ್ಮ ಅಂತೂ ಸುಸ್ಸು ಮಾಡಿನೇ ಚಡ್ಡಿ ಚೇಂಜ್ ಮಾಡದೇ ಆಗಾಯ್ತು ನಮ್ಮದು. ಅಪ್ಪ ಚಡ್ಡಿ ಚೇಂಜ್ ಮಾಡ್ತಾಯಿದ್ದಾರೆ. ಹಾಯ್ ಮಾಡಿ ಲಕ್ಷ್ಮಮ್ಮ. ಏನು ಮಾಡ್ತಾ ಇದ್ದೀರಾ ಸಾಹೇಬ್ರೆ? ಹಾಂ ಅಷ್ಟೇ, ತಗೋ ನೋಡು ಏನು ಮಾಡ್ತೀನಿ ಅಂತ ಹಿಡ್ಕೊ. ಇವಾಗ ನಾನು ಈರುಳ್ಳಿ, ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ.
ನಮ್ಮ ವೈಫ್ ನೋಡ್ತಾ ಇದ್ದಾಳೆ. ನಮ್ಮಮ್ಮ ಅನ್ನ ಮಾಡಿದ್ದಾರೆ. ಇವಾಗ ನಾನು ಈ ಬಾಣಲೆಯಲ್ಲಿ ನಾನು ಮಾಡಬೇಕಾಗಿರೋದು ಏನು ಅಂತ ತೋರಿಸ್ತೀನಿ. ಬನ್ನಿ ಶುರು ಮಾಡೋಣ. ಬಾಣಲಿ ಇಕ್ಬಿಟ್ಟಿದ್ದೀನಿ. ಇವಾಗ ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಹಾಕ್ತೆ. ಇವಾಗ ಆಯಿಲ್ ಹಾಕಾಯ್ತು. ಇವಾಗ ಜೀರಿಗೆ ಹಾಕ್ತಾ ಇದ್ದೀನಿ. ಲೈಟಾಗಿ ಸಾಸಿವೆ ಹಾಕ್ತಾ ಇದ್ದೀನಿ. ಒಂಚೂರು ಸಾಸಿವೆ ಜೀರಿಗೆ ಅದು ಮಸ್ತಾಗಿ ಡೈಜೆಷನ್ ಆಗುತ್ತೆ, ಅದಕ್ಕೋಸ್ಕರ. ಇವಾಗ ನನ್ನ ಕೆಲಸ ಏನು ಅಂತಂದರೆ, ನಾನು ಕಟ್ ಮಾಡ್ಕೊಂಡಿರೋದು ಮೆಣಸಿನ್ಕಾಯಿಗಳು ಇವು ಹಾಕ್ತೀನಿ. ಇದು ಇನ್ನೂ ಟೇಸ್ಟು ಫ್ಲೇವರ್ ಚೆನ್ನಾಗಿ ಬರ್ತದೆ. ಇದು ಶುಂಠಿ ಬೆಳ್ಳುಳ್ಳಿ ಹಾಕಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ, ಅದಕ್ಕೆ ಇದನ್ನೇ ಚಿಕ್ಕ ಚಿಕ್ಕದಾಗಿ ಪೀಸ್ ಕಟ್ ಮಾಡಿ ಹಾಕಿದ್ದೀನಿ. ಇದು ಟೇಸ್ಟು ಚಿಂದಿಯಾಗಿ ಬರ್ತದೆ ಅಷ್ಟೇ. ಇವಾಗ ಲೈಟಾಗಿ ಅಲಾಡಿಸ್ಬೇಕು. ಇವಾಗ ಮಸ್ತಾಗಿ ಫ್ರೈ ಆಗಿಬಿಟ್ಟಿದೆ. ಇದೇ ಮಸಾಲಾನೇ ಸಾಕು, ಟೇಸ್ಟ್ ಮಸ್ತಾಗಿ ಬರ್ತದೆ. ಅಂದರೆ ಸ್ವಲ್ಪ ಬ್ರೌನ್ ಕಲರ್ ಇಕ್ಬೇಕು, ಅವಾಗ ಮಸಾಲೆ ಈಸಿ ಆಗುತ್ತೆ. ನಾನು ಫಸ್ಟೇ ಮೊಟ್ಟೆ ಹಾಕ್ಬಿಟ್ಟಿದ್ದೀನಿ. ಫಸ್ಟೇ ಮೊಟ್ಟೆ ಹಾಕಿದ್ರೆ ಪೀಸ್ಗಳು ದಪ್ಪ ದಪ್ಪ ಬರ್ತವೆ. ಈರುಳ್ಳಿ ಆದಮೇಲೆ ಹಾಕಿದ್ರೆ ಇದು ಮೊಟ್ಟೆ ಪೀಸ್ಗಳೇ ಕಾಣಲ್ಲ. ನಾನು ಈ ಥರ ಡಿಫ್ರೆಂಟ್ ಮಾಡ್ತೀನಿ. ಇವಾಗ ಈರುಳ್ಳಿ ಹಾಕ್ಬಿಟ್ಟು ಮಸ್ತಾಗಿ ಫ್ರೈ ಮಾಡ್ತೀನಿ. ಯಾವ ಥರ ಬಂದಿದೆ ಅಂದ್ಬಿಟ್ಟು ಇನ್ನೂ ಮಸ್ತಾಗಿ ಫ್ರೈ ಮಾಡ್ತೀನಿ. ಇದನ್ನು ಸಕ್ಕತ್ತಾಗಿ ಮಾಡ್ತೀನಿ, ನೋಡ್ಕೊಳ್ಳಿ. ಇವಾಗ ಈರುಳ್ಳಿ ಹಾಕಿದೆ, ಫುಲ್ಲು ಫೈರ್ ಹಾಕ್ಬಿಟ್ಟಿದ್ದೀನಿ. ಇವಾಗ ಮಸ್ತಾಗಿ ಈರುಳ್ಳಿ ಕೂಡ ಫ್ರೈ ಆಗುತ್ತೆ. ನೋಡಿ ಪೀಸ್ಗಳು ಎಷ್ಟಪ್ಪ ಬರ್ತವೆ, ಇವು ಎಗ್ ಪೀಸ್ಗಳು. ಲೈಟಾಗಿ ಹಂಗೆ ಮಿಕ್ಸ್ ಹೊಡಿತೀನಿ. ಸ್ವಲ್ಪ ಈರುಳ್ಳಿ ಪೀಸ್ಗಳೆಲ್ಲ ಚಿಕ್ಕ ಚಿಕ್ಕವು ಆಯ್ತವೆ. ಆಮೇಲೆ ಇದಕ್ಕೆ ಲೈಟಾಗಿ ನನ್ನ ಪೆಪ್ಪರ್ ಪೌಡರ್ ಹಾಕ್ತೀನಿ. ಅದಾದಮೇಲೆ ಉಪ್ಪು ಹಾಕ್ತೀನಿ. ಅಷ್ಟೇ ಮುಗೀತು. ಆಮೇಲೆ ರೈಸ್ ಹಾಕಿ ಮಿಕ್ಸ್ ಹೊಡಿತೀನಿ. ಸಕ್ಕತ್ತಾಗಿರುತ್ತೆ. ಲೈಟಾಗಿ ಇವಾಗ ಸಾಲ್ಟ್ ಹಾಕ್ತಾಯಿದ್ದೀನಿ. ಎಷ್ಟು ಬೇಕು ಅಷ್ಟಕ್ಕೆ ಸಾಲ್ಟ್ ಹಾಕ್ಕೊತೀನಿ. ಇವಾಗ ಪೆಪ್ಪರ್ ಪೌಡರ್ ಅಷ್ಟೇ. ಇವಾಗ ಫುಲ್ಲು ಮಿಕ್ಸಿಂಗ್ ಹೊಡಿಯೋದು. ಇವಾಗಂತೂ ಟೇಸ್ಟೇ ಬೇರೆ ಬರುತ್ತೆ. ಇವಾಗ ತಿಂತಾಯಿದ್ರೆ ಮತ್ತೆ ತಿಂತಾನೆ ಇರಬೇಕು ಅನಿಸುತ್ತೆ. ಆದರೆ ಅಡುಗೆ ಮಾಡೋದೇ ಸ್ವಲ್ಪ ಕಷ್ಟ, ಅಷ್ಟೇ. ಇವಾಗ ಫೈರ್ ಕಮ್ಮಿ ಮಾಡ್ತಾಯಿದ್ದೀನಿ. ಇವಾಗ ಹಾಕಾಯ್ತು ರೈಸು. ಇವಾಗ ಮಿಕ್ಸ್ ಹೊಡಿಯೋದೆ. ಇದು ಸಿಂಪಲ್ಲಾಗಿ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋ ಎಗ್ ರೈಸು. ಇದು ಹೋಟ್ಲಲ್ಲಿ ಮಾಡೋ ಎಗ್ ರೈಸ್ ಅಲ್ಲ. ಇದು ಯಾರಿಗೆ ಎಗ್ ರೈಸ್ ಅಂತ ಟಕ್ಕಂತ ತಿನ್ಬೇಕು ಅನಿಸುತ್ತೆ ಅವಾಗ ಮನೆಯಲ್ಲಿ ಆರಾಮಾಗಿ ಮಾಡ್ಕೊಂಡು ತಿನ್ನೋ ಎಗ್ ರೈಸ್ ಇದು. ನೋಡಿ ಇದರಲ್ಲಿ ಪೀಸ್ಗಳೆಲ್ಲ ಕಾಣ್ತವೆ, ದೊಡ್ಡ ದೊಡ್ಡ ಪೀಸ್ಗಳು. ಆ ಥರ ಫಸ್ಟೇ ಈರುಳ್ಳಿ ಹಾಕ್ಬಿಟ್ಟು ಆಮೇಲೆ ಎಗ್ ಹಾಕಿದ್ರೆ ಪೀಸ್ಗಳು ಕರೆಕ್ಟಾಗಿ ಕಾಣಲ್ಲ ಅಷ್ಟೇ. ಇವಾಗ ಸರ್ವ್ ಮಾಡೋದು, ತಿಂತಾ ಇರೋದು ಅಷ್ಟೇ ಕೆಲಸ. ಓಕೆ, ನನ್ನ ಸ್ಟೈಲ್ ಎಗ್ ರೈಸ್ ರೆಡಿ ಆಯಿತು. ಈಗ ಲೈಟಾಗಿ ಟೇಸ್ಟು. ಸಖತ್ತಾಗಿದೆ ನನಗೆ ಅನ್ನಿಸ್ತಾ ಇದೆ. ಈಗ ನೀವೆಲ್ಲ ತಿನ್ಬಿಟ್ಟು ನೀವು ಹೇಳ್ಬೇಕಷ್ಟೇ. ನೀವು ಕೊಡಲಿ, ನೀವೆಲ್ಲ ತಿನ್ಬಿಟ್ಟು ಹೇಳ್ಬೇಕು. ಓಕೆನಾ? ಹಾಂ, ತಗೋ ಕೊಡು. ಇದು ಪ್ಲೇಟ್ ಕೊಡು. ತಗೋ ಲಕ್ಷ್ಮಮ್ಮ, ಮೀನಮ್ಮ ತಗೋ. ಇದು ನನಗೆ, ಇದು ಅವಳಿಗೆ. ಈಗ ಸರ್ವ್ ಮಾಡಿದ್ದೀವಿ. ಇವಾಗ ತಿನ್ಬಿಟ್ಟು ಟೇಸ್ಟ್ ಹೇಳ್ಬೇಕು. ಓಯ್ ನೀನು ಬಿಸಿ ಅದಾಕು, ಆಮೇಲೆ ಕೈ ಹಾಕು ಸುಡ್ಲಿ. ಹೆಂಗಿದೆ ಟೇಸ್ಟು? ಸೂಪರಾ? ಸಖತ್ತು ಟೇಸ್ಟು ಚೆನ್ನಾಗಿದೆ ಅಂತೆ. ಇವಾಗ ಇನ್ನೊಂದು ಪ್ಲೇಟ್ ತಿಂದರೆ ನಮ್ಮ ಅವಳು ಗೊತ್ತಾಗುತ್ತೆ ಟೇಸ್ಟ್ ಯಾವ ಥರ ಇದೆ. ಈ ಪಾಪು ಅಂತೂ ತಿನ್ನಕ್ಕೆ ಬಿಡ್ತಾಯಿಲ್ಲ. ಪಾಪು ಫೈನಲಿ ನಮ್ಮವಳು ಹೋಗ್ತಾ ಇದ್ದಾಳೆ. ಟಾಟಾ ಬಾಯ್ ಬಾಯ್. ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಇವಾಗ ನನ್ನ ಕೆಲಸ ಮಗುನ ನೋಡ್ಕೊಳೋದು ಅಷ್ಟೇ. ಇವಾಗ ನಾನು ನನ್ನ ಮಗಳು ಆಟ ಆಡೋದು. ಆಯ್ತು ಬೈ ಅಂತೈತೆ. ನಮ್ಮಮ್ಮ ಒಣಗಿರೋ ಬಟ್ಟೆನ ಮಳೆ ಬರುತ್ತೆ ಅಂದ್ಬಿಟ್ಟು ಎತ್ತಿಕ್ತವ್ರೆ. ನಮ್ಮ ಪಾಪು ಯೈ ಅಂತೈತೆ. ಯೈ
ನೋಡಿ ಇವಾಗ ನಮ್ಮ ಪಾಪು ಆಟ ಆಡೋ ಟೈಮು ಅಲ್ವಾ ಲಕ್ಷ್ಮಿ, ಅಲ್ವಾ ಲಕ್ಷ್ಮಮ್ಮ? ಹಲೋ 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 ಬೇಬಿ, ಓಯ್ ನೋ 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 ಟೈಮ್ ಹಿಂಗೆ ಹೊಡಿ, ಹಿಂಗೆ ಟಮ್ 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 ಟಮ್. ಹಾಂ ರೆಡಿ, ಟಮ್ ಟಮ್ ಟಮ್. ವಾವ್ ವಾವ್, ಗುಡ್ 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 ಗುಡ್. ವಾವ್, ಹೇಳಿದ ಕೆಲಸ ಹಿಂಗೆ ಮಾಡ್ಬೋದು, ಅವಾಗ ಖುಷಿ ಆಗುತ್ತೆ. ಏನಂತೀಯ ಲಕ್ಷ್ಮಮ್ಮ? ಫೈನಲಿ ಇವಾಗ ನನ್ನ ಎಗ್ ರೈಸ್ ಉಳಿದಿತ್ತು, ಅದು ಆಫ್ ಆಗ್ತಾಯಿದ್ದೀನಿ. ಮತ್ತು ನಮ್ಮಮ್ಮ ಚಿತ್ರಾನ್ನ ಮಾಡಿದರು, ಚಿತ್ರಾನ್ನ ನಮ್ಮ ಮೀನಮ್ಮ ಕೊಡೋಣ, ಅದು ಕೆಲಸ ಮಾಡ್ಕೊಂಡು ಬಂದಿದೆ, ಅದಕ್ಕೋಸ್ಕರ ಸುಸ್ತಾಗಿರುತ್ತೆ. ಲಕ್ಷ್ಮಮ್ಮ ನೀನು ತಿಂತೀಯಾ? ಓ ಹುಡುಗಿ, ನೀನು ಊಟ ಮಾಡ್ತೀಯಾ? ಮಾಡ್ತೀಯಾ? ಹಾಂ ಓಕೆ. ಮೊಟ್ಟೆ ಎಲ್ಲ ಇಲ್ಲಮ್ಮ, ಓನ್ಲಿ ಚಿತ್ರಾನ್ನ ನಿನಗೆ. ತಗೊಳ್ಳಿ ಮೇಡಮ್. ಈ ಥರ ನಿನಗೆ ಕೊಡ್ತಾಯಿದ್ದೀನಿ. ನೆಕ್ಸ್ಟು ನೀವು ನನಗೆ ಏನಾನ ಆದರೆ ನೀವು ಕೊಡಬೇಕು, ಓಕೆನಾ? ಹಾಂ ಓಕೆ. ಈ ಥರ ಎಲ್ಲ ಕೊಡ್ತೀನಿ ನಾನು, ನೆಕ್ಸ್ಟು ನೀವು ಕೊಡಬೇಕು ನನಗೆ, ಓಕೆನಾ? ಹಾಂ ಓಕೆ. ಅವರಿಬ್ಬರು ತಿಂತಾ ಇದ್ದಾರೆ, ನೀನು ಏನು ಗೊತ್ತಾ, ಅವ್ರು ತಿನ್ನೋ ಟೈಮಲ್ಲಿ ಡಿಸ್ಟರ್ಬ್ ಮಾಡ್ತೀಯಲ್ಲ, ತಿನ್ನೋಕ್ಕೆ ಬಿಡಲ್ಲ. ಅದಕ್ಕೆ ಬಾ, ನಾವು ಓಡಾಡೋಣ ಆಚೆ, ರೌಂಡಿಂಗ್ಸ್. ನನಗೂ ವಾಕ್ ಆಗ್ದಂಗೆ ಆಗುತ್ತೆ, ನಿನಗೆ ಆ ಕಡೆ ಈ ಕಡೆ ನೋಡ್ದಂಗೆ ಆಗುತ್ತೆ, ಓಕೆನಾ ಲಕ್ಷ್ಮವ್ವ? ಹಾಂ ಕರಿ ಕರಿ ಕರಿ. ಮಮ್ಮ ಬಾ ಅನ್ನು ಮಮ್ಮ, ಬಾ ಇಲ್ಲಿ ಬಾ. ಏನು ಮಾಡುತ್ತೆ ನೋಡಲ್ಲ. ಓಹೋ ಈ ಥರನಾ? ಓ